ಕ್ಯಾರೆಟ್ ಹಲ್ವದಲ್ಲಿ ಕ್ಯಾರೆಟ್ ತುರಿಯೋದು ದೊಡ್ಡ ಕೆಲಸ. ಅದಕ್ಕೆ ಸ್ವಲ್ಪ ದೊಡ್ಡದಿರ್ಬೇಕು ಈ ಥರ ತುರಿಯೋದು. ತುಪ್ಪ ಇದ್ದರೆ ಅಷ್ಟೇ ಸಿಕ್ಕಿದ್ದು, ದೊಡ್ಡದು ಸಿಗಲೇ ಇಲ್ಲ ಮಾರೆ. ನೋಡಿ ಹೇಗಿದೆ ಟೇಸ್ಟು, ತಿನ್ನೋಣ ಅಂತ ಅನಿಸ್ತಾ ಇದೆ. ಕ್ಯಾರೆಟ್ ಹಲ್ವಾ ರೆಡಿ ಆಯಿತು, ಟೇಸ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಸಂಡೇ ಗೈಸ್. ನಾನು ಆಲ್ರೆಡಿ ಒಂದು ಬ್ಲಾಗ್ ಹಾಕಿದ್ದೇನೆ. ಇದರ ಹಿಂದಿನ ಬ್ಲಾಗ್ ಏನಂದರೆ ಚಿಕನ್ ಸುಕ್ಕ ಮಾಡಿದ್ದೆ ಮತ್ತು ನೀರು ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಆ ಬ್ಲಾಗ್, ಹಾಕಿದ್ದೇನೆ. ಈ ವಿಡಿಯೋ ಮೊದಲು ಬಂದಿದೆ ನೋಡಿ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಇವತ್ತು ನಾನು ಇವಾಗ ಈವ್ನಿಂಗ್ ಆಯಿತು, ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಯಾಕಂದ್ರೆ ನಾನು ಒಂದು 2-3 ಸಲ ಟ್ರೈ ಮಾಡಿದ್ದೇನೆ, ಕ್ಯಾರೆಟ್ ಹಲ್ವಾ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಸೊ ಒಂದು ಸಲ ಮಾಡೋಣ ಅಂತ, ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಹಾಗೆ ಸ್ವಲ್ಪ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೇನೆ ಗೈಸ್. ಯಾಕಂದರೆ ವೀಡಿಯೋ ನೋಡಲಿಕ್ಕೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಆದರೂ ಎಂಗೇಜ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಆದರೂ, ಇಲ್ಲಾಂದರೆ ನಾನು ಡೈಲಿ ಬ್ಲಾಗ್ಸ್ ಆದರೆ ಏನೂ ರೆಡಿ ಆಗಲ್ಲ. ಬಟ್ ಇವತ್ತು ಏನಿಲ್ಲ, ಒಂದು ಸಿಂಪಲಾಗಿ ರೆಡಿ ಆಗಿದ್ದೇನೆ. ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಣ. ಮಿರರ್ ಕ್ಯಾರೆಟ್ ಮತ್ತು ಹಾಲು ಎಲ್ಲ ಇಲ್ಲ, ಅದು ಆರ್ಡ್ರ್ ಮಾಡಿದ್ದೇನೆ. ಈಗ ಬರುತ್ತೆ, ಆಮೇಲೆ ಮಾಡೋಣ. ಬನ್ನಿ, ಬಂದಾದಮೇಲೆ ಸಿಗ್ತೇನೆ. ತುರಿಲಿಕ್ಕೆ ಪಾತ್ರೆ, ಕ್ಯಾರೆಟ್ ತುರಿಯೋದು ಬೇಕಲ್ಲ, ಇಟ್ಕೊಳ್ಳೋಣ. ಹಾಗೆ ಇವಾಗ ಇನ್ನೂ ವೆಯ್ಟ್ ಮಾಡ್ತಿದ್ದೇನೆ ಗೈಸ್, ಕ್ಯಾರೆಟ್ ಎಲ್ಲ ಬಂದಿಲ್ಲ. ಸೊ ಐ ಆಮ್ ವೆಯ್ಟಿಂಗ್, ಆಮೇಲೆ ಸ್ಟಾರ್ಟ್ ಮಾಡೋಣ ಆಯಿತಾ ಗೈಸ್. ಟೈಮ್ 7 ಗಂಟೆ ಆಯ್ತು ಮಾರಿ, ಇನ್ನೂ ಆರ್ಡ್ರ್ ಬಂದೇ ಇಲ್ಲ ಮಾರೆ. ವೆಯ್ಟ್ ಮಾಡ್ತಾ ಇದ್ದೇನೆ. ಅಷ್ಟೊತ್ತಲ್ಲಿ ಅಲ್ಲಲ್ಲಿ ಹೋಗಿ ಹೊರಗಡೆ ಹೋಗಿ ಫೋಟೋ ತೆಗೆದೆ, ಆದ್ರೂ ಇವರು ಬರ್ತಿಲ್ಲ ಮಾರೆ. ಎಲ್ಲ ಬಂತು, ಹಾಲು ಬಂತು, ಇದೆಲ್ಲ ಸ್ವಲ್ಪ ತರಕಾರಿ. ಕ್ಯಾರೆಟ್ ನೋಡಿ ಎಷ್ಟೆಷ್ಟು ದೊಡ್ಡ ಇದೆ ಅಂತ. ತುಪ್ಪ ಮತ್ತು ಏಲಕ್ಕಿ, ಡ್ರೈ ಫ್ರೂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಇವಾಗ ರಪ್ಪ ಈ ಕ್ಯಾರೆಟ್ನ ಕಟ್ ಮಾಡಿಸಿದ್ರು. ಊಟಿ ಕ್ಯಾರೆಟ್ ನೋಡಿ, ಊಟಿ ಕ್ಯಾರೆಟ್. ಈಗ ಕ್ಯಾರೆಟ್ ಎಷ್ಟು ಉಂಟುತ್ತೆ, ಕ್ಯಾರೆಟ್ ಹಲ್ವದಲ್ಲಿ ಕ್ಯಾರೆಟ್ ತುರಿಯೋದು ದೊಡ್ಡ ಕೆಲಸ. ಅದಕ್ಕೆ ಸ್ವಲ್ಪ ದೊಡ್ಡದಿರ್ಬೇಕು ಈ ಥರ ತುರಿಯೋದು. ಆಲ್ರೆಡಿ ಪ್ಲೇಟ್ ಫುಲ್ ಆಗಿಬಿಟ್ಟಿದೆ, ರೆಡಿ ಆಗಿದೆ. ಇಲ್ಲಿ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ ಮತ್ತು ದ್ರಾಕ್ಷಿ, ಬಾದಾಮಿ ಮತ್ತು ಇದು ಏಲಕ್ಕಿ, ಇದನ್ನು ಗುದ್ದಬೇಕು. ಮತ್ತು ಸಕ್ಕರೆ, ಇದು ಸಕ್ಕರೆಗೆ ಎಷ್ಟು ತಗೊಂಡಿದ್ದೇನೆ, ಬಟ್ ಎಷ್ಟು ಬೇಕು ಅಂತ ಸ್ವೀಟ್ ನೋಡ್ಕೊಂಡು ಮತ್ತೆ ಹಾಕಬೇಕು. ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಬೇಕು, ಇನ್ನೂ ಬೇಕಾಗ್ಬೋದು ನೋಡೋಣ. ಇಷ್ಟರಲ್ಲಿ ಇನ್ನು ಇದೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮಾಡೋಣ ಕ್ಯಾರೆಟ್ ಹಲ್ವಾ. ಅಂದರೆ ತುಪ್ಪ ಸಾಕಾಗಲಿಕ್ಕಿಲ್ಲ, ಈಗ ಹೋಗಬೇಕು, ತುಪ್ಪ ಅಂಗಡಿಗೆ ಹೋಗಿ ತೊಗೊಂಬರೋಣ. ತುಪ್ಪ ಜಾಸ್ತಿ ಬೇಕು, ಕ್ಯಾರೆಟ್ ಜಾಸ್ತಿ ಹಾಕಿದ್ದಲ್ಲ, ಈಗ ಅಂಗಡಿಗೆ ಹೋಗ್ಬೇಕು. ತುಪ್ಪ ಇದ್ದರೆ ಅಷ್ಟೇ ಸಿಕ್ಕಿದ್ದು, ದೊಡ್ಡದು ಸಿಗಲೇ ಇಲ್ಲ ಮಾರೆ. ಕ್ಯಾರೆಟ್ ಹಲ್ವಕ್ಕೆ ಪಾತ್ರೆ ಇಟ್ಟಿದ್ದೇನೆ. ಇವಾಗ ಕ್ಯಾರೆಟನ್ನು ಹುರಿಬೇಕು ತುಪ್ಪದಲ್ಲಿ. ಇದು ಹಸಿ ವಾಸನೆ ಹೊರಗೆ ಹುರಿಬೇಕು. ಚೆನ್ನಾಗಿ ಹುರಿಸ್ತಾ ಇದ್ದೇನೆ, ಅಲ್ಲಿವರೆಗೆ ಹುರಿತಾ ಇದ್ದೇನೆ. ಇವಾಗ ನೆಕ್ಸ್ಟ್ ಇದಕ್ಕೆ ತುಪ್ಪ ಆ್ಯಡ್ ಮಾಡ್ತಾ ಇರಬೇಕು. ನೋಡಿ ಹೇಗಿದೆ ಟೇಸ್ಟು, ತಿನ್ನೋಣ ಅಂತ ಅನಿಸ್ತಾ ಇದೆ. ಆಗಲೇ ಘಮ ಘಮ ಬರ್ತಾ ಇದೆ ಸ್ಮೆಲ್ಲು. ಬೇಸಿಗೆ ಚೆನ್ನಾಗಿ ಟರ್ನ್ ಮಾಡಬೇಕು. ಎಂಥ ಶೆಕೆ ಮಾರಿದೆ, ಫುಲ್ಲು ಶೆಕೆಯಲ್ಲಿ ಬಿಸಿಬಿಸಿದು ಶೆಕೆಯಲ್ಲಿ. ಕ್ಯಾರೆಟ್ ಜಾಸ್ತಿ ಹಾಕಿದ್ರು ನೋಡಿ ಲಾಸ್ಟಿಗೆ ಇಷ್ಟೇ ಆಗುತ್ತೆ, ಅದಕ್ಕೆ ಜಾಸ್ತಿ ಹಾಕಬೇಕು ಕ್ಯಾರೆಟ್ ಎಲ್ಲ. ತುಪ್ಪ ಆ್ಯಡ್ ಮಾಡೋಣ. ತುಪ್ಪ ಜಾಸ್ತಿ ಹಾಕ್ಬೇಕು, ಅವಾಗ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ಹಾಲು ಆ್ಯಡ್ ಮಾಡಬೇಕು.
ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಸೂಪರ್ ಸ್ಮೆಲ್. ಸಕ್ಕರೆ ಆ್ಯಡ್ ಮಾಡೋಣ. ಸಕ್ಕರೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಹಾಕಬೇಕು. ಇದು ಚೆನ್ನಾಗಿ ಬೇಯಿಸೋಣ. ಆಮೇಲೆ ಸ್ವೀಟ್ ನೋಡ್ಕೊಂಡು ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ಏಲಕ್ಕಿ ಇಟ್ಕೊಂಡಿದ್ದೇನೆ. ಇದೀಗ ಚೆನ್ನಾಗಿ ಕುದಿಬೇಕು. ಡ್ರೈ ಫ್ರೂಟ್ಸನ್ನು ಈಗ ತುಪ್ಪದಲ್ಲಿ ಹುರಿಯೋಣ. ಇದನ್ನು ಫ್ರೈ ಮಾಡೋಣ. ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಗೈಸ್ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ. ಆಯಿತು. ಟೇಸ್ಟ್ ಮಾಡೋಣ. ಕ್ಯಾರೆಟ್ ಹಲ್ವಾ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಹಾಗೆ ಈ ಬ್ಲಾಗ್ನ ಎಲ್ಲ ಏನು ಮಾಡ್ತಿದ್ದೇನೆ. ಎಲ್ರಿಗೂ ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೂ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತಿದ್ದೇನೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.